ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. 2026ರ ಸಾಲಿನ ಯೂನಿಯನ್ ಬಜೆಟ್ ಮಂಡನೆಗೆ ಇನ್ನೇನು ಒಂದು ದಿನ ಮಾತ್ರ ಬಾಕಿ ಇದೆ. ಇನ್ನು ಪ್ರತಿ ವರ್ಷ ಫೆಬ್ರವರಿ 1ರಂದು ಬಜೆಟ್ ಮಂಡನೆಯಾಗುವುದು ಒಂಥರ ಸಂಪ್ರದಾಯವಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಎಲ್ಲಾ ಕ್ಷೇತ್ರದಲ್ಲಿ ಭಾರಿ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ ಈ ಬಜೆಟ್ ವಿಚಾರವಾಗಿ. ಇನ್ನು ಕಳೆದ ವರ್ಷದ ಬಜೆಟ್ನ ವಿವರವನ್ನ ನೋಡೋದಾದ್ರೆ, ಫೆಬ್ರವರಿ 1, 2025ರಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2025-26ರ ಸಾಲಿನ ಬಜೆಟ್ ಮಂಡಿಸಿದ್ರು. ಇದು ಪ್ರಧಾನಿ ನರೇಂದ್ರ ಮೋದಿಯವರ 3ನೇ ಅವಧಿಯ ಮೊದಲ ಪೂರ್ಣ ಬಜೆಟ್ ಆಗಿದ್ದು, ಜನಕೇಂದ್ರಿತ ಬೆಳವಣಿಗೆ ಮತ್ತು ಕಲ್ಯಾಣ ಮತ್ತು ಸುಧಾರಣೆಗಳಿಗೆ ಒತ್ತು ನೀಡಿತ್ತು. ಇನ್ನು ವಿಶೇಷವಾಗಿ ಹೊಸ ತೆರಿಗೆ ವ್ಯವಸ್ಥೆಯಲ್ಲಿ ರೂಪಾಯಿ 12 ಲಕ್ಷದವರೆಗೂ ಆದಾಯಕ್ಕೆ ತೆರಿಗೆ ವಿನಾಯಿತಿ ನೀಡಲಾಗಿದೆ. ವೇತನದಾರರಿಗೆ 75,000 ಸ್ಟ್ಯಾಂಡರ್ಡ್ಸ್ ಡಿಡಕ್ಷನ್ ಸೇರಿ ಒಟ್ಟು 12.75 ಲಕ್ಷದವರೆಗೂ ತೆರಿಗೆ ವಿನಾಯಿತಿ ನೀಡಲಾಗಿತ್ತು. ಮಧ್ಯಮ ವರ್ಗದ ಉಳಿತಾಯ ಮತ್ತು ಖರ್ಚು ಹೆಚ್ಚಿಸಲು ಈ ಕ್ರಮ ಕೈಗೊಳ್ಳಲಾಗಿತ್ತು. ತೆರಿಗೆ ವ್ಯವಸ್ಥೆಯನ್ನ ಸರಳಗೊಳಿಸುವುದು ಮತ್ತು ಜನರಿಗೆ ನೇರ ಲಾಭ ನೀಡುವುದು ಈ ಬಜೆಟ್ನ ಪ್ರಮುಖ ಗುರಿಯಾಗಿತ್ತು ಆಗ. ಹಾಗೆಯೇ ಕೃಷಿ ಕ್ಷೇತ್ರಕ್ಕೆ ವಿಶೇಷ ಒತ್ತು ನೀಡಲಾಗಿತ್ತು. ಪ್ರಧಾನಮಂತ್ರಿ ಧನ್ ಕೃಷಿ ಯೋಜನೆ ಮೂಲಕ ಕಡಿಮೆ ಉತ್ಪಾದಕತೆ ಇರುವ 100 ಜಿಲ್ಲೆಗಳಿಗೆ ಬೆಂಬಲ ಘೋಷಿಸಲಾಗಿದೆ. ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ 5 ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯ, ಬಡ್ಡಿ ಸಬ್ಸಿಡಿ ಯೋಜನೆಯಡಿ ಲಭ್ಯವಾಗಿತ್ತು. ಇನ್ನು ರೈತರ ಬಲವರ್ಧನೆಯೇ ಈ ಬಜೆಟ್ನ ಪ್ರಮುಖ ಅಂಶ ಅನ್ನುವ ರೀತಿಯಲ್ಲಿ ಆ ಹಿಂದಿನ ಬಜೆಟ್ ಕಾಣಿಸಿಕೊಂಡಿತ್ತು. ಇನ್ನು ಮಧ್ಯಮ ಮತ್ತು ಸಣ್ಣ ಉದ್ದಿಮೆಗಳ ಬಲವರ್ಧನೆಗೆ ಕ್ರೆಡಿಟ್ ಗ್ಯಾರಂಟಿ ಕವರ್ 5 ಕೋಟಿಯಿಂದ 10 ಕೋಟಿಯವರೆಗೂ ಕೂಡ ಹೆಚ್ಚಿಸಲಾಗಿತ್ತು. ಇನ್ನು ರಾಷ್ಟ್ರೀಯ ಮ್ಯಾನುಫ್ಯಾಕ್ಚರಿಂಗ್ ಮಿಷನ್ ಮೂಲಕ ಸಣ್ಣ, ಮಧ್ಯಮ ಮತ್ತು ದೊಡ್ಡ ಕೈಗಾರಿಕೆಗಳಿಗೆ ಬೆಂಬಲ ಘೋಷಿಸಲಾಗಿದೆ. ಆರೋಗ್ಯ ಕ್ಷೇತ್ರಕ್ಕೆ 99,858 ಕೋಟಿ ಅನುದಾನ ನೀಡಲಾಗಿತ್ತು. ಗುಣಮಟ್ಟದ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ ಮತ್ತು ಮಹಿಳಾ ಉದ್ಯೋಗ ಪಾಲ್ಗೊಳ್ಳುವಿಕೆ ಹೆಚ್ಚಿಸುವ ಗುರಿ ಬಜೆಟ್ನಲ್ಲಿ ಸ್ಪಷ್ಟವಾಗಿದೆ. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ಡಿಜಿಟಲ್ ಶಿಕ್ಷಣ, ಸಂಶೋಧನಾ ಅನುದಾನ ನೀಡಲಾಗಿತ್ತು. ಇನ್ನು ಸಾಲದ ಕೊರತೆ 2025ರಲ್ಲಿ 4.8%, 2026ರಲ್ಲಿ 4.4% ಗುರಿ ಇಡಲಾಗಿದೆ. ಸರ್ಕಾರದ ವೆಚ್ಚ 50,65,345 ಕೋಟಿ, ಹಿಂದಿನ ವರ್ಷದಕ್ಕಿಂತ 7.4% ಹೆಚ್ಚಳವಾಗಿದೆ. ಇನ್ನು ಜಿಡಿಪಿ ಬೆಳವಣಿಗೆ 10.1% ನಾಮ ಮಾತ್ರ ಗುರಿ ಇಡಲಾಗಿದೆ. ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆಗೆ ಈ ಗುರಿಗಳು ಮಹತ್ವದ್ದಾಗಿತ್ತು. ಶೂನ್ಯ ಬಡತನ, ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ, ಅಗ್ಗದ ಆರೋಗ್ಯ ಸೇವೆ, ಪೂರ್ಣ ಕೌಶಲಾಭಿವೃದ್ಧಿ ಮತ್ತು ಉದ್ಯೋಗ, ಮಹಿಳಾ ಉದ್ಯೋಗ ಪಾಲ್ಗೊಳ್ಳುವಿಕೆ ಹೆಚ್ಚಿಸುವುದು, ರೈತರ ಬಲವರ್ಧನೆ ಇವು ಬಜೆಟ್ 2025ರ 6 ಪ್ರಮುಖ ಗುರಿಗಳಾಗಿತ್ತು. ಜನಪರ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ಕೂಡ ನೀಡಲಾಗಿತ್ತು. ಇದಿಷ್ಟು ಕಳೆದ ವರ್ಷದ ಬಜೆಟ್ ಮಂಡನೆಯಾದ್ರೆ, ಈ ವರ್ಷ ಫೆಬ್ರವರಿ 1ರಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2026-27ರ ಸಾಲಿನ ಬಜೆಟ್ ಮಂಡಿಸುತ್ತಿದ್ದಾರೆ. ಈ ಬಜೆಟ್ ಬಗ್ಗೆ ತೆರಿಗೆ ಪಾವತಿದಾರರು, ಉದ್ಯಮ ವಲಯ, ಬ್ಯಾಂಕಿಂಗ್, ಕೃಷಿ, ಎಂಎಸ್ಎಂಇ ಹಾಗೂ ಹಣಕಾಸು ಮಾರುಕಟ್ಟೆ ಈ ಎಲ್ಲಾ ಕ್ಷೇತ್ರಗಳು ಭಾರಿ ನಿರೀಕ್ಷೆಯಿಂದ ಕಾಯುತ್ತಿದೆ. ಜನರ ಉಳಿತಾಯ, ಹಣ, ಈಕ್ವಿಟಿ ಮತ್ತು ಮ್ಯೂಚುವಲ್ ಫಂಡ್ಗಳತ್ತ ಸಾಗುತ್ತಿರುವ ಹಿನ್ನೆಲೆಯಲ್ಲಿ ಹಣಕಾಸು ಮಾರುಕಟ್ಟೆ ಲಿಕ್ವಿಡಿಟಿ ಹೆಚ್ಚಿಸುವ ಕ್ರಮಗಳನ್ನು ನಿರೀಕ್ಷಿಸುತ್ತಿದೆ. ಬ್ಯಾಂಕಿಂಗ್ ಕ್ಷೇತ್ರವು ಸಾಲದ ಗುಣಮಟ್ಟ ರಾಜಿಯಾಗದ ರೀತಿಯಲ್ಲಿ ಸಾಲ ನೀಡುವಿಕೆಯನ್ನು ಹೆಚ್ಚಿಸಲು ಅಗತ್ಯವಾದ ವಿತ್ತೀಯ ಚೌಕಟ್ಟನ್ನು ಸರ್ಕಾರ ರೂಪಿಸಲಿ ಎಂದು ಬಯಸುತ್ತಿದೆ. ಗ್ರಾಮೀಣ ಬ್ಯಾಂಕಿಂಗ್ ಸೇವೆಗಳನ್ನು ವಿಸ್ತರಿಸುವುದು, ಡಿಜಿಟಲ್ ಬ್ಯಾಂಕಿಂಗ್ ಬಲಪಡಿಸುವುದು ಎಂಬ ನಿರೀಕ್ಷೆಯೂ ಕೂಡ ಇಲ್ಲಿದೆ. ಇನ್ನು ಭಾರತದ ಆರ್ಥಿಕ ಬೆಳವಣಿಗೆಯಲ್ಲಿ ಅನುಭೋಗದ ಪಾಲು ಹೆಚ್ಚಿದೆ. ವಿಶೇಷವಾಗಿ ಗ್ರಾಮೀಣ ಭಾಗದಿಂದ ಈ ಸೆಕ್ಟರ್ನಲ್ಲಿ ಮೂಲ ಸೌಕರ್ಯ ಮತ್ತು ಸಾಲದ ಹರಿವು ಹೆಚ್ಚಿಸಿದರೆ ಮತ್ತಷ್ಟು ಪುಷ್ಟಿ ಸಿಗಬಹುದು. ಕೃಷಿ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಸುಧಾರಣೆ, ಪಿಎಂ ಕಿಸಾನ್ ಯೋಜನೆಗೆ ಹೆಚ್ಚುವರಿ ಅನುದಾನ ನೀಡುವ ನಿರೀಕ್ಷೆ ಇದೆ. ರೈತರು ತಮ್ಮ ಉತ್ಪಾದನೆಗೆ ನ್ಯಾಯವಾದ ಬೆಲೆ ಮತ್ತು ಮಾರುಕಟ್ಟೆ ಪ್ರವೇಶವನ್ನ ಬಜೆಟ್ ಮೂಲಕ ಬಯಸುತ್ತಿದ್ದಾರೆ. ಗೃಹ ಮತ್ತು ತೆರಿಗೆ ಪಾವತಿದಾರರು ಆದಾಯ ತೆರಿಗೆ ಸ್ವರೂಪದಲ್ಲೇ ಮತ್ತಷ್ಟು ಸರಳತೆ ನಿರೀಕ್ಷಿಸುತ್ತಿದ್ದಾರೆ. ಹೊಸ ಟ್ಯಾಕ್ಸ್ ರೆಜಿಮ್ನಲ್ಲಿ
ಡಿಡಕ್ಷನ್ ಅವಕಾಶ ಹೆಚ್ಚಿಸುವುದು, ಗೃಹ ಸಾಲದ ಬಡ್ಡಿ ಹಣಕ್ಕೆ ಡಿಡಕ್ಷನ್ ಸೌಲಭ್ಯ ನೀಡುವುದು, ರಿಟೈರ್ಮೆಂಟ್ ಸೇವಿಂಗ್ಸ್ ಬಗ್ಗೆ ನಿರೀಕ್ಷೆ ಇದೆ. ಸಾಮಾನ್ಯ ತೆರಿಗೆ ಪಾವತಿದಾರರಿಗೆ ನೇರವಾಗಿ ಲಾಭವಾಗುವ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಲಿ ಎಂಬ ಆಸೆ ಇದೆ. ಮಧ್ಯಮ ಮತ್ತು ಸಣ್ಣ ಉದ್ಯಮಗಳು ಬಲಗೊಂಡಷ್ಟು ಆರ್ಥಿಕ ವಿಕಾಸ ಹೆಚ್ಚಾಗುತ್ತದೆ. ಈ ಕ್ಷೇತ್ರವು ಸುಲಭ ಸಾಲ, ಉದ್ಯಮ ಸ್ನೇಹಿ ವಾತಾವರಣ, ತೆರಿಗೆ ರಿಯಾಯಿತಿ ಹಾಗೂ ತಂತ್ರಜ್ಞಾನದ ಬೆಂಬಲ ನಿರೀಕ್ಷಿಸುತ್ತಿದೆ. ಕೈಗಾರಿಕಾ ಉತ್ಪನ್ನ ಹಾಗೂ ಹೂಡಿಕೆ ಭರವಸೆದಾಯಕವಾಗಿರುವ ಹಿನ್ನೆಲೆಯಲ್ಲಿ ಉದ್ಯಮ ವಲಯ ಈ ಪರಿಸ್ಥಿತಿಯನ್ನು ಸರ್ಕಾರ ಸದ್ಬಳಕೆ ಮಾಡಿಕೊಳ್ಳಲೆಂದು ಆಶಿಸುತ್ತಿದೆ. ಒಟ್ಟಾರೆ ಬಜೆಟ್ 2026ಕ್ಕೆ ಬ್ಯಾಂಕಿಂಗ್ ಕ್ಷೇತ್ರದಿಂದ ಹಿಡಿದು ರೈತರವರೆಗೂ ಕೂಡ, ತೆರಿಗೆ ಪಾವತಿದಾರರಿಂದ ಹಿಡಿದು ಉದ್ಯಮ ವಲಯದವರೆಗೂ ಎಲ್ಲರೂ ತಮ್ಮ ತಮ್ಮ ನಿರೀಕ್ಷೆಗಳನ್ನು ಹೊಂದಿದ್ದಾರೆ. ಜನರ ಬದುಕಿಗೆ ನೇರ ಪರಿಣಾಮ ಬೀರುವ ಈ ಬಜೆಟ್ ಈ ಬಾರಿ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಎಂಬುದನ್ನ ನಾವು ಕೂಡ ಕಾದ್ ನೋಡಬೇಕಾಗಿದೆ. ಇದಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.